ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನ ಮಾಘ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಅಥವಾ ಭರತ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಈ ಬಾರಿ ಈ ಮಾಘ ಮಾಸದಲ್ಲಿ ಬರುವಂತಹ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯು ಯಾವ ದಿನ ಬಂದಿದೆ, ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಜೊತೆಗೆ ಹುಣ್ಣಿಮೆಯ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡುವುದು ಉತ್ತಮವಾದುದು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಈ ಮಾಘ ಹುಣ್ಣಿಮೆಯು ಈ ಬಾರಿ ಫೆಬ್ರವರಿ 1ನೇ ತಾರೀಕು ಭಾನುವಾರದಂದು ಬಂದಿದೆ. ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ 1ನೇ ತಾರೀಕು ಭಾನುವಾರದಂದು ಬೆಳಗಿನ ಜಾವ 5:52 ಪ್ರಾರಂಭವಾಗುತ್ತದೆ. ಫೆಬ್ರವರಿ 2ನೇ ತಾರೀಕು ಸೋಮವಾರದಂದು ಬೆಳಗಿನ ಜಾವ 3:32 ಮುಕ್ತಾಯವಾಗುತ್ತದೆ. ಪೂರ್ತಿ ಪ್ರಮಾಣದ ಹುಣ್ಣಿಮೆಯ ತಿಥಿಯು ಫೆಬ್ರವರಿ 1ನೇ ತಾರೀಕಿನಂದೇ ಇದೆ. ಹಾಗೇನೆ ಸೂರ್ಯ ಉದಯದ ತಿಥಿಯು ಕೂಡ ಫೆಬ್ರವರಿ 1ನೇ ತಾರೀಕಿನಂದೇ ಇರುವುದರಿಂದ ಈ ಬಾರಿ 2026ರಲ್ಲಿ ಈ ಮಾಘ ಮಾಸದಲ್ಲಿ ಬರುವಂತಹ ಅತ್ಯಂತ ಶ್ರೇಷ್ಠವಾದ ಮಾಘ ಹುಣ್ಣಿಮೆಯನ್ನ ಫೆಬ್ರವರಿ 1ನೇ ತಾರೀಕು ಭಾನುವಾರದಂದು ಆಚರಣೆಯನ್ನ ಮಾಡಬೇಕು. ಮಾಘ ಹುಣ್ಣಿಮೆಯ ಪೂಜೆಯನ್ನ ಯಾವ ಶುಭ ಸಮಯದಲ್ಲಿ ಮಾಡುವುದು ಸೂಕ್ತ ಅನ್ನುವುದಾದರೆ, ಹುಣ್ಣಿಮೆಯ ಪೂಜೆಯನ್ನ ಸಂಜೆ ಸಮಯದಲ್ಲಿ ಮಾಡುವುದು ಸೂಕ್ತ. ಹುಣ್ಣಿಮೆ ಆಗಿರ್ಬೋದು, ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನ ಸಂಜೆ ಸಮಯದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನಿಮಗೆ ಬೆಳಗ್ಗೆ ಮಾಡಬೇಕು ಅನ್ನೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಒಂದು ಬ್ರಹ್ಮ ಲಗ್ನ ಅಂತ ಇರುತ್ತೆ, ಅಂದ್ರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಇರುವಂತಹ ಸಮಯ. ಆಕಾಶದಲ್ಲಿ ಇನ್ನು ನಕ್ಷತ್ರಗಳು ಚುಕ್ಕಿಗಳು ಕಾಣಿಸ್ತಾ ಇರಬೇಕಾದ್ರೆ ನಾವು ಈ ಹುಣ್ಣಿಮೆಯ ಪೂಜೆಯನ್ನ ಮಾಡಬೇಕು. ಬೆಳಗ್ಗೆ ಒಂದು 5 ಗಂಟೆಯಿಂದ 6 ಗಂಟೆಯ ಒಳಗೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಆ ಒಂದು ಸಮಯದಲ್ಲಿ ನಾವು ಈ ಹುಣ್ಣಿಮೆಯ ಪೂಜೆಯನ್ನ ಮಾಡ್ಬೋದು. ಅದನ್ನ ಬಿಟ್ಟರೆ ಸಂಜೆ ಗೋಧೂಳಿ ಸಮಯ ಒಂದು 5:30ರಿಂದ 7 ಗಂಟೆಯ ಒಳಗೆ ಗೋಧೂಳಿ ಸಮಯ ಇರುತ್ತೆ. ಆ ಸಮಯದಲ್ಲೂ ಕೂಡ ಹುಣ್ಣಿಮೆಯ ಪೂಜೆಯನ್ನ ಮಾಡ್ಬೋದು. ಹುಣ್ಣಿಮೆಯ ಪೂಜೆ ಅಂದರೆ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡುವುದು. ನಮ್ಮ ಸರ್ವ ಕಷ್ಟಗಳ ನಿವಾರಣೆಗಾಗಿ, ಹೆಚ್ಚಾಗಿ ಹಣಕಾಸಿನ ಸಮಸ್ಯೆಗಳ ನಿವಾರಣೆಗಾಗಿ, ನಾವು ಆರ್ಥಿಕವಾಗಿ ಹೆಚ್ಚು ಸದೃಢರಾಗಬೇಕು ಅನ್ನೋದಾದರೆ ಹುಣ್ಣಿಮೆ ಎಂದು ಮಹಾಲಕ್ಷ್ಮಿಯ ಕಳಸವನ್ನ ಸ್ಥಾಪನೆ ಮಾಡಿ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕು. ಒಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು, ತಪ್ಪಿದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ಬೋದು. ಅದನ್ನ ಬಿಟ್ಟರೆ ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನ ನೋಡಿಕೊಂಡು ಆ ಎರಡೂ ಸಮಯಗಳನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲೂ ಕೂಡ ಹುಣ್ಣಿಮೆಯ ಪೂಜೆಯನ್ನ ಮಾಡಬಹುದು. ಈ ಮಾಘ ಮಾಸದಲ್ಲಿ ಪ್ರಮುಖವಾಗಿ ಮಾಘ ಸ್ನಾನವನ್ನ ಮಾಡ್ತಾ ಇರ್ತಾರೆ. ಈ ಮಾಘ ಸ್ನಾನವು ಈ ಮಾಘ ಹುಣ್ಣಿಮೆಯ ದಿನಕ್ಕೆ ಮುಕ್ತಾಯವಾಗುತ್ತದೆ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.